ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬ ಬ್ಯೂಟಿಫುಲ್ ಆಗಿರೋವಂಥ ಒಂದು ಬಳ್ಳಿ ಗಿಡದ ಬಗ್ಗೆ ಹೇಳ್ತೀನಿ. ಈ ಬಳ್ಳಿನ ನೀವು ತುಂಬ ಮನೆಗಳ ಮುಂದೆ ನೋಡಿರ್ತೀರ. ತುಂಬ ಈಸಿಯಾಗಿ ತುಂಬ ಫಾಸ್ಟಾಗಿ ಬೆಳೆಯುವಂಥ ಬಳ್ಳಿ ಇದು. ಜಾಸ್ತಿ ಕೇರ್ ಇಲ್ದೇ ಬೆಳೆಯುವಂಥ ಬಳ್ಳಿ ಇದು. ಆದರೂ ಈ ಬಳ್ಳಿ ಬಗ್ಗೆ ಕೆಲವು ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಬಳ್ಳಿದು ಸೈಂಟಿಫಿಕ್ ನೇಮ್ ಫ್ರಾಸ್ಟೇಜಿಯಾ ವೆನುಸ್ಟಾ ಅಂತ. ಕನ್ನಡದಲ್ಲಿ ಇಂಥದ್ದೇ ಅಂತ ಹೆಸರಿಲ್ಲ. ಇದ್ರ ಹೂವಿನ ಶೇಪು ತುತ್ತೂರಿ ಶೇಪಲ್ಲಿರೋದ್ರಿಂದ ತುತ್ತೂರಿ ಹೂವು ಅಂತ ಕರೀತಾರೆ. ಆದರೆ ಕಾಮನ್ ಆಗಿ ಕರೆಯುವಂಥ ಹೆಸರುಗಳು ತುಂಬ ಇದೆ ಇದಕ್ಕೆ. ಟ್ರಂಪೆಟ್ ವೈನ್ ಅಂತಾರೆ, ಫ್ಲೇಮ್ ವೈನ್ ಅಂತಾರೆ, ಫೈರ್ ಕ್ರ್ಯಾಕರ್ಸ್ ಅಂತ ಹೇಳ್ತಾರೆ, ಹಿಂದಿಯಲ್ಲಿ ಸಂಕ್ರಾಂತ್ ವೇಲ್ ಅಂತ ಹೇಳ್ತಾರೆ, ಗೋಲ್ಡನ್ ಶವರ್ ಅಂತ ಕೂಡ ಕರೀತಾರೆ. ಈ ಹೂವಲ್ಲಿ ಆರೆಂಜ್ ಕಲರ್ ಮಾತ್ರ ಬರೋದು, ಬೇರೆ ಯಾವುದೇ ಕಲರ್ ಬರಲ್ಲ. ಇದ್ರ ಎಲೆಗಳ ಕಲರ್ ನೋಡಿ ಎಷ್ಟು ಡಾರ್ಕ್ ಗ್ರೀನ್ ಆಗಿರುತ್ತೆ ಅಂತ. ಆ ಡಾರ್ಕ್ ಗ್ರೀನ್ ಮಧ್ಯ ಆರೆಂಜ್ ಕಲರ್ ಹೂವು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಎಷ್ಟು ದೂರದಿಂದ ನೋಡಿದ್ರೂ ಆರೆಂಜ್ ಕಲರ್ ಎದ್ದು ಕಾಣಿಸ್ತಾ ಇರುತ್ತೆ. ಈ ಬಳ್ಳಿದು ಸ್ಟೆಮ್ ತುಂಬ ವೀಕ್ ಇರೋದ್ರಿಂದ ನಿಮಗೆ ಹಾಗೆ ಬೆಳೆಯೋಕ್ಕಾಗಲ್ಲ. ಯಾವುದಕ್ಕಾದ್ರೂ ಸಪೋರ್ಟ್ ಕೊಡಲೇಬೇಕಾಗತ್ತೆ. ಸಪೋರ್ಟ್ ಇಲ್ಲದೆ ಹೋದರೆ ನೆಲದ ಮೇಲೆ ಹೀಗೆ ಹಬ್ಕೊಂಡೋಗುತ್ತೆ. ಈ ಬಳ್ಳಿನ ಬರೀ ನಾವು ನೆಟ್ಟರೆ ಸಾಕು, ಅದರ ಹತ್ತಿರದಲ್ಲಿ ಯಾವ್ದು ಸಪೋರ್ಟ್ ಸಿಗುತ್ತೆ ಅದನ್ನು ತಗೊಂಡು ಅದು ಬೆಳೆಯುತ್ತೆ. ಕೆಲವರು ಗೇಟ್ ಮೇಲೆ ಆರ್ಚ್ ಮಾಡಿಸಿರ್ತಾರಲ್ಲ ಅದಕ್ಕೆ ಹಬ್ಕೊಂಡು ಬೆಳೆಯುತ್ತೆ. ಕೆಲವರು ಕಾಂಪೌಂಡ್ ಪಕ್ಕ ಹಾಕಿರ್ತಾರೆ, ಕಾಂಪೌಂಡಿಗೆ ಪೂರ್ತಿ ಹಬ್ಕೊಂಡು ಬೆಳೆದಿರುತ್ತೆ. ನಮ್ಮನೆಯಲ್ಲಿ ಇದನ್ನು ಮರಕ್ಕೆ ಹಬ್ಸಿದ್ದೀವಿ. ಕೆಲವರು ಇಡೀ ಮನೆ ಗೋಡೆಗೇನೆ ಹಬ್ಸಿರ್ತಾರೆ. ನಾವು ಯಾವುದಕ್ಕೆ ಈ ಬಳ್ಳಿನ ಹಬ್ಸಿರ್ತೀವಿ ಅದೇ ಶೇಪಲ್ಲಿ ಬರುತ್ತೆ. ಆರ್ಚ್ ಮೇಲೆ ಈ ಬಳ್ಳಿನ ಹಬ್ಸಿದ್ರೆ ಆರ್ಚ್ ಯಾವ ರೀತಿ ಇರುತ್ತೆ ಅದೇ ಶೇಪಲ್ಲಿ ಈ ಬಳ್ಳಿನೂ ಬರುತ್ತೆ. ಈ ಗಿಡನ ನೀವು ಪಾಟಲ್ಲಿ ಬೆಳೆದಿದ್ರೆ ಮೇಲ್ಗಡೆ ಸೀಲಿಂಗಿಗೆ ಹಬ್ಬಿಸ್ಬೇಕು ಅಂತ ಇದ್ರೆ ಬರೀ ಒಂದು ಹಗ್ಗ ಕೊಟ್ಬಿಟ್ಟು ಕೂಡ ನೀವು ಸಪೋರ್ಟ್ ಕೊಡ್ಬೋದು. ಇದರಲ್ಲಿ ಡಿಸೆಂಬರಿಂದ ಹೂ ಬರೋಕ್ಕೆ ಶುರುವಾದರೆ ಏಪ್ರಿಲ್ ತನಕ ಹೂ ಬರ್ತಾನೆ ಇರುತ್ತೆ. ಫುಲ್ ಸನ್ನಲ್ಲಿ ಬೆಳೆಯುವಂಥ ಗಿಡ ಇದು. ತುಂಬ ಬಿಸಿಲಿರಬೇಕು. ಬಿಸಿಲು ಜಾಸ್ತಿ ಇದ್ದರೆ ಈ ರೀತಿ ಹೂ ಬರ್ತಾನೆ ಇರುತ್ತೆ. ಮನೆ ಮುಂದೆ ಅಥವಾ ಹಿಂದೆ ಜಾಗ ಜಾಸ್ತಿ ಇದ್ದರೆ, ತುಂಬ ಬಿಸಿಲು ಬೀಳ್ತಾ ಇದ್ದರೆ ನೀವು ಅಲ್ಲಿ ಈ ಬಳ್ಳಿನ ಬೆಳೆಸಿದ್ರೆ ನೀವು ಬಿಸಿಲಿಂದ ಪ್ರೊಟೆಕ್ಟ್ ಆಗ್ಬೋದು. ಬಿಸಿಲಲ್ಲಿ ತುಂಬ ಚೆನ್ನಾಗಿ ಹೂ ಕೂಡ ಬರುತ್ತೆ. ಚಪ್ರದ ರೀತಿ ಮಾಡಿಬಿಟ್ಟು ಅದರಲ್ಲಿ ಹಬ್ಬಿಸ್ಬೋದು. ತುಂಬ ಈಸಿಯಾಗಿ ತುಂಬ ಫಾಸ್ಟಾಗಿ ಬೆಳೆಯುವಂಥ ಗಿಡ ಇದು. ಈ ಗಿಡನ ಸ್ಟೆಮ್ ಕಟ್ಟಿಂಗಿಂದ ಈಸಿಯಾಗಿ ಬೆಳಿಬೋದು. ಬೇರೆ ಯಾವ ಮೆಥಡು ಇಲ್ಲ ಇದನ್ನು ಬೆಳೆಯೋದಕ್ಕೆ. ಈ ಗಿಡ ಹಳೇದಾದಷ್ಟು ವರ್ಷಗಳು ಕಳೆದಾಗೆ ಅದ್ರ ಸ್ಟೆಮ್ಸ್ ಎಲ್ಲ ತುಂಬ ದಪ್ಪ ಆಗ್ತಾ ಬರುತ್ತೆ, ಉಡ್ ಥರ ಆಗ್ತಾ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಎಷ್ಟು ದಪ್ಪ ಆಗಿದೆ ಅದ್ರ ಬಳ್ಳಿ ಅಂತ. ಈ ಬಳ್ಳಿಗೆ 1-2 ವರ್ಷ ಆದಮೇಲೆ ಅದ್ರ ಬುಡ ತುಂಬ ದಪ್ಪ ಆಗಿ ಮರ ಥರನೇ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ತುಂಬ ದಪ್ಪ ಇದೆ, ಮರ ಇದ್ದ ಹಾಗೆ ಇದೆ. ಪ್ರಾಪಗೇಷನ್ಗೆ ಕಟ್ಟಿಂಗ್ ತಗೋಬೇಕಾದ್ರೆ ಈ ರೀತಿ ಎಳೆದಾಗಿರೋ ಬಳ್ಳಿನೂ ತಗೋಬಾರ್ದು. ತುಂಬ ಗಟ್ಟಿಯಾಗಿ ಹಾರ್ಡ್ವುಡ್ ಥರ ಇರುತ್ತಲ್ಲ, ಫುಲ್ ಬ್ರೌನ್ ಕಲರ್ ಇರುತ್ತಲ್ಲ, ಈ ಥರದ ಕಟ್ಟಿಂಗ್ ಕೂಡ ತಗೋಬಾರ್ದು. ಗ್ರೀನ್ ಮೇಲೆ ಸ್ವಲ್ಪ ಬ್ರೌನ್ ಕಲರ್ ಬಂದಿರುತ್ತೆ, ಸೆಮಿ ವುಡ್ ಥರ ಇರುತ್ತೆ. ಈ ರೀತಿ ಇದನ್ನು ನೀವು ಕಟ್ಟಿಂಗಿಗೆ ತಗೋಬೇಕು. ಒಳ ಕಟ್ಟಿಂಗು 5ರಿಂದ 6 ಇಂಚಷ್ಟಾದರೂ ಉದ್ದ ಇರಬೇಕು. ಅದರಲ್ಲಿ 2-3 ಗೆಣ್ಣುಗಳಾದರೂ ಇರಬೇಕು. ನೋಟ್ಸ್ ಅಂತಾರಲ್ಲ, ಇದು 2-3 ಆದರೂ ಇರಬೇಕು. ಇದರಿಂದನೇ ಹೊಸದಾಗಿ ರೂಟ್ಸ್ ಡೆವಲಪ್ ಆಗೋದ್ರಿಂದ ನೀವು ಅದನ್ನು ನೋಡಿಕೊಂಡು ಕಟ್ಟಿಂಗ್ ತಗೋಬೇಕು. ಕಟ್ಟಿಂಗ್ ಹಾಕೋರು ಇವಾಗ ಫೆಬ್ರವರಿ ಅಥವಾ ಮಾರ್ಚಲ್ಲಿ ಹಾಕ್ಬೋದು ಅಥವಾ ಜೂನಲ್ಲಿ ಹಾಕ್ಬೋದು. ಕೋಕೋಪೀಟಲ್ಲಿ ನೀವು ಕಟ್ಟಿಂಗ್ನ ಹಾಕಿದರೆ 1 ತಿಂಗಳೊಳಗೆ ಚೆನ್ನಾಗಿ ರೂಟ್ಸ್ ಡೆವಲಪ್ ಆಗುತ್ತೆ. ಆಮೇಲೆ 1 ತಿಂಗಳಾದಮೇಲೆ ರೂಟ್ಸ್ ಚೆನ್ನಾಗಿ ಬಂದಮೇಲೆ ಪಾಟಿಗೆ ಅಥವಾ ನೆಲದ ಮೇಲೆ ಹಾಕೋಬೋದು. ಈ ಬಳ್ಳಿ ತುಂಬ ಫಾಸ್ಟಾಗಿ ಬೆಳೆಯುತ್ತೆ. ಈ ವರ್ಷ ನೀವು ಗಿಡ ನೆಟ್ಟರೆ ನೆಕ್ಸ್ಟ್ ಇಯರ್ ಡಿಸೆಂಬರಿಂದನೇ ಇದರಲ್ಲಿ ತುಂಬ ಹೂ ಬರೋಕ್ಕೆ ಶುರುವಾಗುತ್ತೆ. ಜೂನ್ ತಿಂಗಳಲ್ಲಿ ಒಂದು ಚಿಕ್ಕ ಕಟ್ಟಿಂಗ್ನ ಈ ಲಾನ್ ಸೈಡಲ್ಲಿ ಹಾಕಿದ್ದೆ. ಅದಿವಾಗ ಎಷ್ಟು ಉದ್ದ ಬೆಳೆದು ಕಾಂಪೌಂಡ್ಗೆಲ್ಲ ಹರಡ್ಕೊಂಡಿದೆ. ಅದರಲ್ಲಿ ಕೂಡ ಎಷ್ಟೊಂದು ಹೂನ ನೀವು ನೋಡ್ಬೋದು. ಇದನ್ನು ಒಂದು ದಾರದಿಂದ ಹಾಗೆ ಸಪೋರ್ಟ್ ಕೊಟ್ಟಿದ್ದೀನಿ. ಅದರಿಂದ ಬೆಳ್ಕೊಂಡು ಇಲ್ಲೊಂದು ಆರ್ಚ್ ಇದೆಯಲ್ಲ, ಇದಕ್ಕೆ ಹಬ್ಕೊಂಡು ಬೆಳೀಲಿ ಅಂತ ನಾನು ಈ ರೀತಿ ಮಾಡಿದ್ದೀನಿ.
ನೆಲದ ಮೇಲೆ ಈ ಬಳ್ಳಿನ ಬೆಳೆದ್ರೆ ಜಾಸ್ತಿ ಕೇರ್ ತಗೊಳ್ಳೋದಿರಲ್ಲ. ಹೂ ಬಿಡಕ್ಕೆ ಶುರು ಆದಮೇಲೆ ಡಿಸೆಂಬರಿಂದ ಏಪ್ರಿಲ್ ತನಕ ರೆಗ್ಯುಲರ್ ಆಗಿ ನೀರು ಕೊಡ್ತಾ ಇದ್ರೆ ಸಾಕು. ಬೇರೆ ಟೈಮಲ್ಲಿ ನೀರು ಡೈಲಿ ಹಾಕಬೇಕಾಗಿಲ್ಲ. ಫರ್ಟಿಲೈಸರ್ ಕೂಡ ಅಷ್ಟೇ, ಹೂ ಬಿಡಕ್ಕೆ ಮುಂಚೆ ಅಂದರೆ ಡಿಸೆಂಬರ್ ಟೈಮಲ್ಲಿ ನೀವು ಒಂದ್ಸಲ ಫರ್ಟಿಲೈಸರ್ ಹಾಕಿದರೆ ಸಾಕು. ಪಾಟಲ್ಲಿ ಈ ಗಿಡನ ಬೆಳೆಯೋರು ದೊಡ್ಡ ಸೈಜಿನ ಪಾಟ್ ತೊಗೊಂಡ್ರೆ ಒಳ್ಳೆಯದು. 17 ಇಂಚ್ ಅಥವಾ 20 ಇಂಚಿನ ಪಾಟ್ ತೊಗೊಂಡ್ರೆ ಒಳ್ಳೆಯದು. ಇದು ಹಾರ್ಡಿ ಪ್ಲಾಂಟ್ ಆಗಿರೋದ್ರಿಂದ ನಾರ್ಮಲ್ ಪಾಟ್ ಮಿಕ್ಸಿಂಗ್ ತೊಗೊಂಡ್ರೆ ಸಾಕು. ಕೋಕೋಪಿಟ್, ಮಣ್ಣು ಮತ್ತು ಕಾಂಪೋಸ್ಟ್ ಇದು ಮೂರನ್ನು ಈಕ್ವಲ್ ಆಗಿ ತಗೋಬಹುದು. ಬಳ್ಳಿ ಚೆನ್ನಾಗಿ ಬೆಳಿಬೇಕಾದ್ರೆ ವರ್ಷಕ್ಕೆ 2 ಸಲ ಅಥವಾ 3 ಸಲ ಫರ್ಟಿಲೈಸರ್ ಕೊಡಬೇಕಾಗತ್ತೆ. ಪಾಟಲ್ಲಿ ಬೆಳೆಯೋರು ಡಿಸೆಂಬರಿಂದ ಸ್ವಲ್ಪ ಜಾಸ್ತಿ ಕೇರ್ ತಗೊಂಡು ಮಣ್ಣನ್ನು ಚೆನ್ನಾಗಿ ಕುಗ್ಗಿ ಫರ್ಟಿಲೈಸರ್ ಜಾಸ್ತಿ ಕೊಡಬೇಕಾಗತ್ತೆ. ಈ ಬಳ್ಳಿಯಲ್ಲಿ ಡಿಸೆಂಬರಲ್ಲಿ ಹೂ ಬರೋದ್ರಿಂದ ರೀಪಾಟ್ ಮಾಡೋರು ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಮಾಡ್ಕೋಬೋದು. ನವಂಬರಿಂದ ತುಂಬ ಫಾಸ್ಟಾಗಿ ಗ್ರೋ ಆಗೋಕ್ಕೆ ಶುರುವಾಗುತ್ತೆ. ಪ್ರತಿ ವರ್ಷ ಈ ಗಿಡನ ನೀವೆಷ್ಟೇ ಕಟ್ಟಿಂಗ್ ಮಾಡಿ ನವಂಬರಿಂದ ಹೊಸ ಚಿಗುರು ಬರೋಕ್ಕೆ ಶುರುವಾಗುತ್ತೆ. 2 ವರ್ಷದೊಳಗೆ ಫುಲ್ ಕವರ್ ಆಗಿ ಬೆಳೆಯುತ್ತೆ. ಈ ಹೂವಲ್ಲಿ ಯಾವುದೇ ಪರಿಮಳ ಇರಲ್ಲ. ಯಾವಾಗಲೂ ಈ ಹೂವು ಈ ರೀತಿ ಗೊಂಚಲು ಥರನೇ ಬಿಡುತ್ತೆ, ಬಂಚಸ್ಸಲ್ಲೇ ಬಿಡುತ್ತೆ. ಒಂದು ದಿನಕ್ಕೆ ಸಾವಿರಾರು ಗಟ್ಟಲೆ ಹೂ ಬಿಡುತ್ತೆ ಇದರಲ್ಲಿ. ಆ ಹೂವೆಲ್ಲ ಒಣಗಿ ಬಿದ್ದಿರೋದನ್ನು ತೋರಿಸ್ತೀನಿ ಇವಾಗ. ಈ ಹೂವಿನ ಕಸ ನೋಡಿ ನಿಮಗೆ ಅಂದಾಜು ಮಾಡ್ಬೋದು ಒಂದು ದಿನಕ್ಕೆ ಎಷ್ಟು ಸಾವಿರ ಹೂ ಬಿಡ್ಬೋದು ಅಂತ. ಏಪ್ರಿಲ್ ತನಕ ಇದೇ ರೀತಿ ಹೂ ಬಿಡ್ತಾ ಇರುತ್ತೆ. ಮೇನಲ್ಲಿ ಹೂ ಕಡಿಮೆ ಆಗುತ್ತೆ. ಜೂನಿಂದ ಈ ಬಳ್ಳಿ ಒಣಗ್ತಾ ಬರುತ್ತೆ. ಪೂರ್ತಿ ಒಣಗಿಬಿಟ್ಟು ಕಡ್ಡಿ ಥರ ಆಗಿರುತ್ತೆ. ಎಲೆಗಳು ಪೂರ್ತಿ ಉದುರೋಗಿ ಆ ಬಳ್ಳಿ ಪೂರ್ತಿ ಕಡ್ಡಿ ಥರ ಆಗಿರುತ್ತೆ. ಆಗಸ್ಟಲ್ಲಿ ನಾವು ಆ ಬಳ್ಳಿನ ಕೆಳಗಡೆಯಿಂದ 3 ಅಡಿಯಷ್ಟು ಮಾತ್ರ ಬಿಟ್ಬಿಟ್ಟು ಮೇಲ್ಗಡೆ ಪೂರ್ತಿ ಕಡ್ಡಿಗಳನ್ನ ಕಟ್ ಮಾಡಿಬಿಟ್ಟು ತೆಗೆದಿರ್ತೀವಿ. ಒಣಗಿರೋ ಕಡ್ಡಿಗಳನ್ನೆಲ್ಲ ಪೂರ್ತಿ ತೆಗೆದು ಕ್ಲೀನ್ ಮಾಡ್ತೀವಿ. ನವಂಬರಿಂದ ಪುನಃ ಅದರಲ್ಲಿ ಹೊಸ ಚಿಗುರು ಬರೋಕ್ಕೆ ಶುರುವಾಗುತ್ತೆ. ಪ್ರತಿ ವರ್ಷ ಈ ಹೂವಿನ ಸೀಸನ್ ಮುಗಿದ ಮೇಲೆ ನಾವೆಷ್ಟೇ ಕಟ್ಟಿಂಗ್ ಮಾಡಿ ತೆಗೆದ್ರೂ ಡಿಸೆಂಬರ್ ಅಷ್ಟರೊಳಗೆ ಪುನಃ ಹೊಸ ಚಿಗುರು ಬಂದು ಹೂ ಬಿಡೋಕ್ಕೆ ರೆಡಿ ಆಗುತ್ತೆ. ಈ ಹೂವಿನ ಕಲರು ದುಂಬಿಗಳನ್ನೆಲ್ಲ ಎಷ್ಟು ಅಟ್ರಾಕ್ಟ್ ಮಾಡುತ್ತೆ ಅಂದರೆ ಮಧ್ಯಾಹ್ನದೊತ್ತು ತುಂಬ ಜೇನುಹುಳಗಳು ಬಂದಿರುತ್ತೆ. ಇವಾಗ ನಾನು ತೋರಿಸ್ತೀನಿ, ನಿಮಗೆ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಈ ಬಳ್ಳಿಯಲ್ಲಿ ಇವಾಗ ಸದ್ಯಕ್ಕೆ ತುಂಬ ಜೇನುಹುಳಗಳು ಓಡಾಡ್ತಾ ಇದೆ. ಸೊ ಫ್ರೆಂಡ್ಸ್, ನಿಮಗೆಲ್ರಿಗೂ ಈ ಹೂವು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇವಾಗ ಇದ್ರ ಸೀಸನ್ ಇರೋದ್ರಿಂದ ಈ ಟೈಮಲ್ಲಿ ನಿಮಗೆ ನರ್ಸರಿಗಳಲ್ಲಿ ಕೂಡ ಅವೈಲೇಬಲ್ ಇರುತ್ತೆ.